ಸರ್ ನಮಸ್ಕಾರ. 9 ತರ ಮೊಟ್ಟೆ ಸಿಗುತ್ತೆ ಅಂತಲ್ಲ ಸರ್? ನಮ್ಮಲ್ಲಿ 9 ತರ ಮೊಟ್ಟೆ ಬರ್ತದೆ ಸರ್. ಊರಿಂದ ಹಳ್ಳಿ ಕೋಳಿ ಅಂದ್ಬಿಟ್ಟು ಹಳ್ಳಿನಲ್ಲಿ ಬರೋದು ಪ್ಯೂರ್ ನಾಟಿ ಕೋಳಿ. ಅಂದ್ರೆ ಮೇವ್ಗಿವೇನು ಹಾಕಲ್ಲ, ಸುಮ್ಮನೆ ತೋಟದಲ್ಲಿ ಒಡ್ಡಾಡ್ಕೊಂಡು ಮೇಯ್ಕೊಂಡಿರ್ತಾರೆ. ಅವು ಪ್ಯೂರ್ ನಾಟಿ ಕೋಳಿ. ಅದೇ ಕೋಳಿಗೆ ಮೇವು ಹಾಕ್ಸಿ ಹಾಕ್ತಾರೆ, ಕೆಂಪು ಜೋಳ ಅದು ಇದೆಲ್ಲ ಹಾಕ್ಸಿ ಹಾಕ್ತಾರೆ. ಅದು ಬಂದು ಆರ್ಗಾನಿಕ್ ಅಂದ್ಬಿಟ್ಟು, ಆರ್ಗಾನಿಕ್ ನಾಟಿ. ಪ್ಯೂರ್ ನಾಟಿ ಕೋಳಿ ಹೆಂಗೆ ಅಂದರೆ ಮೂಳೆ ಗಿಳೆ ಫ್ರ್ಯಾಕ್ಚರ್ ಆಗಿರೋರಿಗೆ, ಮಸಲ್ಸ್ಗೆ, ಸ್ವಲ್ಪ ಮಕ್ಕಳುಗಳು ವೀಕ್ ಇರೋರಿಗೆ ಅಂಥವ್ರಿಗೆ ತುಂಬ ಒಳ್ಳೆಯದು. ಆರ್ಗಾನಿಕ್ ನಾಟಿ ಅಂದರೆ ಅದಕ್ಕೇನು ಬರೀ ಮೇವು ಅಷ್ಟೇ ಹಾಕೋದು, ಕೆಮಿಕಲ್ ಏನು ಹಾಕಲ್ಲ. ಇನ್ನೊಂದು ಫಾರಂ ನಾಟಿ ಅಂತ ಒಂದು ಬರ್ತದೆ, ಅದೊಂಥರ ಇರ್ತದೆ. ತಿರ್ಗಿ ಬಾತುಕೋಳಿನಲ್ಲಿ 2 ಥರ ಬರ್ತದೆ. ಒಂದು ಗದ್ದೆ ಒಳಗಡೆ ಬಿಟ್ಟು ಮೇಯಿಸ್ತಾರೆ, ತೋಟದಲ್ಲೆಲ್ಲ ಬಿಟ್ಟು ಮೇಯಿಸ್ತಾರೆ, ಅದು ಹೊಲದಲ್ಲಿ, ಅದು ಪ್ಯೂರ್ ನಾಟಿ. ಅದಕ್ಕೆ ಸೇಮ್ ಫುಡ್ ಹಾಕ್ಸಿ ಹಾಕ್ತಾರೆ, ಅದು ಫಾರಂ ನಾಟಿ, ಫಾರಂ ಬಾತುಕೋಳಿ. ಇನ್ನೊಂದು ಕಡಕ್ನಾಥ್ ಕೋಳಿ ಬಂದು ಕಡಕ್ನಾಥ್ ಕೋಳಿ ತೋಟದಲ್ಲಿ ಬಿಟ್ಟು ಮೇಯಿಸ್ತಾರೆ, ಅದೊಂದು ಕಡಕ್ನಾಥ್ ಕೋಳಿ ಇದೆ. ತಿರ್ಗಿ ಅದು ಸೇಮ್ ಕಡಕ್ನಾಥ್ ಕೋಳಿ ಮೊಟ್ಟೆನೇ ಫಾರಮಲ್ಲಿ ಒಂದಿದೆ, ಅದೊಂಥರ ಇದೆ. ತಿರ್ಗಿ ಗೌಜಕ್ಕಿ ಮೊಟ್ಟೆ ಇದೆ. ಗೌಜಕ್ಕಿ ಮೊಟ್ಟೆ ಅಂದರೆ ನಮಗೆಲ್ಲ ಕೇರಳ ಬಾರ್ಡ್ರಿಂದ ಆ ಕಡೆ ಕೇರಳ ಕಡೆಯಿಂದ ಕಳಿಸ್ಕೊಡ್ತಾರೆ, ಅದಕ್ಕೆ ಗೌಜಕ್ಕಿ ಮೊಟ್ಟೆ. ಅದನ್ನು ಯೂಸ್ ಮಾಡಿದ್ರೆ ಕಿಡ್ನಿ ಸ್ಟೋನ್ ಒಳ್ಳೇದು, ಬ್ಯಾಕ್ ಪೈನ್ ಒಳ್ಳೇದು, ಹಾರ್ಟ್ ಒಳ್ಳೇದು, ಬ್ರೈನ್ ಒಳ್ಳೇದು, ಮೆಮೊರಿ ಪವರ್ಗೆ ಮಕ್ಕಳಿಗೆ ತುಂಬಾ ಒಳ್ಳೇದು, ಸ್ವಲ್ಪ ವೀಕ್ನೆಸ್ ಇರುವಂತವ್ರಿಗೆ ತುಂಬಾ ಒಳ್ಳೇದು, ಸೆಕ್ಸ್ ಒಳ್ಳೇದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಮೊಟ್ಟೆನಲ್ಲಿ ಇರುವಂತದ್ದು ತುಂಬಾ ಎಲ್ಲದಕ್ಕೂ ತುಂಬಾ ಫೆಸಿಲಿಟಿ ಇದೆ. ಇದ್ರಲ್ಲಿ ತುಂಬಾ ಮಾತಾಡಿ. ಈ ಮೊಟ್ಟೆ ಅಲ್ಲ, ಈ ಮೊಟ್ಟೆ ಗೌಜಕ್ಕಿ ಮೊಟ್ಟೆ ಅಂತ ಇದೆ ನೋಡಿ. ಇದು ಗೌಜಕ್ಕಿ ಮೊಟ್ಟೆ ಅಂದ್ಬಿಟ್ಟು ಅದು ಬರೋದು. ಇದು ಪ್ಯೂರ್ ನಾಟಿ ಕೋಳಿ ಮೊಟ್ಟೆ. ಯಾವುದು ಇದು? ಪ್ಯೂರ್ ನಾಟಿ ಕೋಳಿ ಮೊಟ್ಟೆ, ಪ್ಯೂರ್ ನಾಟಿ ಕೋಳಿ ಮೊಟ್ಟೆ. ಹಳ್ಳಿ ಸಾಕ್ತಾರೆ ಪ್ಯೂರ್ ನಾಟಿ ಕೋಳಿ ಅಂದ್ಬಿಟ್ಟು. ತಿರ್ಗಿ ಅಲ್ಲಿ ಬಿಟ್ರೆ ಸುಗುಣ ಇದೆ. ಸುಗುಣ ಅಂದ್ರೆ ಫಾರಂ ಅಲ್ಲಿ 2 ತರ ಬರ್ತದೆ. ಒಂದು ಸುಗುಣ ಬರ್ತದೆ ಸರ್, ಇದು ಬಾತುಕೋಳಿ ಮೊಟ್ಟೆ. ಬಾತುಕೋಳಿ ಮೊಟ್ಟೆ ಫಾರಮ್. ಅದೇ ಕೋಳಿ ಮೊಟ್ಟೆ ಇದರಲ್ಲಿ ಇದು ಬಂದು ನ್ಯಾಚುರಲ್ ಆಗಿ ಗದ್ದೆಲಿ ಬಿಟ್ಟು ಮೇಯಿಸೋದು ನಾಟಿ. ಇದು ನಾಟಿ ಮೊಟ್ಟೆ. ಓಕೆ. ಈ ನಾಟಿ ಮೊಟ್ಟೆ ಅಂದ್ರೆ ಒಂದ್ ಸ್ವಲ್ಪ ಬ್ರೌನಿಶ್ ಬರುತ್ತೆ ಅಂತಾರಲ್ಲ? ಬ್ರೌನಿಶ್ ಬರುತ್ತೆ, ಮತ್ತೆ ಗದ್ದೆಲಿ ಬಿಟ್ಟು ಮೇಯಿಸಲ್ಲ, ವಿತೌಟ್ ಕೆಮಿಕಲ್ ಇರ್ತದೆ ಇದರಲ್ಲಿ. ಇದು ಕೆಮಿಕಲ್ ಹಾಕಿ ಮೇವು ಫುಡ್ ಎಲ್ಲ ಹಾಕಿ ಸಾಕೋದು. ಪಕ್ಷಿಗಳಿಗೆ ಅವಕ್ಕೆ ಒಂದ್ ಸ್ವಲ್ಪ ಫುಡ್ಗೆ ಎಲ್ಲ ಕೆಮಿಕಲ್ ಹಾಕಿದ್ರೆ ಸ್ವಲ್ಪ ನ್ಯಾಚುರಲ್ ಆಗಿ ಬರ್ತದೆ. ಕಷ್ಟ ಇದೆ ಇದೊಂದು ಟರ್ಕಿ ಕೋಳಿ ಏನ್ಬಿಟ್ಟು ಒಂದಿದೆ. ಇದು ಟರ್ಕಿ ಕೋಳಿ. ಇದು ಟರ್ಕಿ ಕೋಳಿ ಬಂದು ಅಪರೂಪ ಸಿಗುದು, ಜಾಸ್ತಿ ಸಿಗಲ್ಲ ಇದು. ಶಿವಮೊಗ್ಗ ಕಡೆ ಸಾಕ್ತಾರೆ, ಮಲೆನಾಡು ಕಡೆ ಸಾಕ್ತಾರೆ, ಆ ಕಡೆ ಬರ್ತದೆ, ಬೇರೆ ಕಡೆ ಸಿಗಲ್ಲ. ಮತ್ತೆ ಬಾತುಕೋಳಿನಲ್ಲಿ ಫಾರಂ ಇದೆ. ಬಾತುಕೋಳಿ ಫಾರಂ ಬರ್ತದೆ, ಇದು ಫಾರಂ ಬಾತುಕೋಳಿ. ಅದ್ ಬಿಟ್ರೆ ಆರ್ಗಾನಿಕ್ ಅಂತಿದೆ. ಆರ್ಗಾನಿಕ್ ಅಂದ್ರೆ ಈ ತರ ಬರ್ತದೆ. ಆರ್ಗಾನಿಕ್ ಮೊಟ್ಟೆ. ತಿರ್ಗಾ ಗೌಜಕ್ಕಿ ಮೊಟ್ಟೆ ಬರ್ತದಲ್ಲ, ಇದು ಗೌಜಕ್ಕಿ ಮೊಟ್ಟೆ ಈ ತರ ಬರ್ತದೆ ನಮ್ಗೆ, ಪ್ಯಾಕಿಂಗ್ ಮಾಡ್ಕೊಡುದು. ಇದು ತುಂಬಾ ಎನರ್ಜಿ ಫುಡ್, ಪ್ರೋಟೀನ್ ಜಾಸ್ತಿ ಇರ್ತದೆ. ಕಡಕ್ನಾಥ್ ಕೋಳಿ ಮೊಟ್ಟೆಗೂ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ? ಕಡಕ್ನಾಥ್ ಕೋಳಿ ಮೊಟ್ಟೆನಲ್ಲಿ ಪ್ರೋಟೀನ್ ಜಾಸ್ತಿ ಇರ್ತದೆ. ಇದು ಬಂದು ಪ್ರೋಟೀನ್ ಜಾಸ್ತಿ. ಇದು ಹೆವಿ ಪ್ರೋಟೀನ್ ತುಂಬಾ ಎಲ್ಲ ಹೆಲ್ತ್ಗೆ ತುಂಬಾ ಒಳ್ಳೇದು. ಅದನ್ನು ಮಕ್ಕಳಿಗೆ ಮೆಮೊರಿ ಪವರ್ ಗನಕ ಇನ್ನೂ ತುಂಬಾ ಒಳ್ಳೇದು. ಬಟ್ ಇದಿಷ್ಟು ಚಿಕ್ಕದಾಗಿದೆ, ಇದು ಹೆಂಗೆ ಸರ್? ಇದು ಸರ್ ಇದು ಹೆಂಗ್ ಮಾಡ್ತಾರೆ ಅಂದ್ರೆ, ಇದು ಫಾರಂ ಅಲ್ಲಿ ಇದಕ್ಕೆ ಫಾರಂ ಅಲ್ಲಿ ಸಾಕಾದ್ರೆ ಅವು ಇವು ಎಲ್ಲ ಮಿಕ್ಸ್ ಆಯ್ತವೆ. ಒರಿಜಿನಲ್ ಮಿಕ್ಸ್ ಆಯ್ತವೆ, ಫಾರಂ ಮಿಕ್ಸ್ ಆಯ್ತವೆ. ಲಾಸ್ಟ್ ಅಲ್ಲಿ ಪಕ್ಷಿಗಳಲ್ಲಿ ಸಾಕ್ತಾರಲ್ಲ ಆ ತರ ಎಲ್ಲ ಮಿಕ್ಸಿಂಗ್ ಆಗ್ಬಿಡ್ತವೆ. ಅದ್ ಬಿಟ್ರೆ ಇನ್ನೊಂದು ಇದು ಬರ್ತದೆ, ಕಡಕ್ನಾಥ್ ಕೋಳಿ ಮೊಟ್ಟೆ ಅಂತಿದೆ. ಇದು ಕಡಕ್ನಾಥ್. ಇದು ಕಡಕ್ನಾಥ್ ಪ್ಯೂರ್ ಒರಿಜಿನಲ್. ಇದು ಇದಕ್ಕೇನು ಮೇವ್ಗಿವೇನು ಹಾಕಲ್ಲ, ಸುಮ್ ತೋಟದಲ್ಲಿ ಬಿಟ್ಟು ಮೇಯಿಸ್ತಾರೆ. ಇದು ಇದು ಶೈನಿಂಗ್ ನೋಡಿದ್ರೆ ಗೊತ್ತಾಗ್ತದೆ. ಪ್ರೋಟೀನ್, ಹೆವಿ ಪ್ರೋಟೀನ್. ಪ್ರೋಟೀನ್ ಚೆನ್ನಾಗಿರ್ತದೆ. ಇದು ಸುಗುಣ ಇದೆ, ಫಾರಂ ಇದೆ, ಸುಮಾರು 9 ತರ ಇದೆ. ಇನ್ನು ಕಾವೇರಿ ನಾಟಿ ಅಂತ ಒಂದು ಬರ್ತದೆ, ಕಾವೇರಿ ನಾಟಿ ಇದೆ. ಅದ್ ಬಿಟ್ರೆ ಸೋನಾಲಿ ಅಂತ ಒಂದಿದೆ, ಮೈಸೂರು ನಾಟಿ ಇದೆ. ನಾಟಿನ ತುಂಬಾ ಬರ್ತವೆ ಸರ್. ಅದರಲ್ಲಿ ನಾವು ಜಾಸ್ತಿ ಹಳ್ಳಿಗಳಲ್ಲೆಲ್ಲ ಎತ್ತಿಸೋದು. ಈಗ ನಾವು ಮಂಡ್ಯ ಜಿಲ್ಲೆ ಪೂರ್ತಿ ಎತ್ತಿಸ್ತೀವಿ. ಅಲ್ಲಿ ಗಾಡಿ ಕೊಟ್ಟು ಹಳ್ಳಿ ಮೇಲೆ ಒಂದ್ ಹಳ್ಳಿ 5, 8, 10, 20 ಹಿಂಗೆ ಎತ್ತಿಸಿ ಒಂದ್ ಕಡೆ ಎಲ್ಲ ಕಲೆಕ್ಟ್ ಮಾಡಿ ತಗೊಂಡ್ ಮಾರೋದು. ಇದ್ರಲ್ಲಿ ಯಾವ್ದೇ ತರದ ಡೌಟ್ ಪಡುವಂತದ್ದು ಏನಿಲ್ಲ. ಡೌಟ್ ಏನಿಲ್ಲ. ಹಳ್ಳಿಗಳಿಂದ ಎತ್ತಿಸ್ಕೊಬರೋದು. ಪ್ರತಿ ಹಳ್ಳಿನೂ ಎತ್ತಿಸ್ತೀವಿ. ಏನೇನ್ ಇರುತ್ತೆ ನಿಮ್ಗೆ ಹಳ್ಳಿಲಿ ಏನ್ ಸಿಗುತ್ತೆ ಅಷ್ಟೇ. ನಾಟಿ ಕೋಳಿ ಮಾತ್ರ ಹಳ್ಳಿ ಸಿಗುತ್ತೆ. ಬಾಕಿ ಎಲ್ಲ ಬಾತುಕೋಳಿ ಅವೆಲ್ಲ ಬಾತುಕೋಳಿದೆಲ್ಲ ತಮಿಳ್ನಾಡು ಕಡೆ ಬರ್ತದೆ ಜಾಸ್ತಿ, ಆ ಕಡೆ ಬರ್ತದೆ. ಕಡಕ್ನಾಥ್ ಕೋಳಿ ಮಟ್ಟ ಜಾಸ್ತಿ ರಾಜಸ್ಥಾನದಿಂದ ಬರ್ತವೆ. ಬೆಂಗಳೂರು ಸಪ್ಲೈ ಸುಮಾರು ಕಡೆ ಇದೆ. ಯಾಕಂದ್ರೆ ಕೆಲವರು ಸುಮ್ಮನೆ ಏನೇನೋ ಮಾತಾಡ್ತಾರೆ, ಅವ್ರಿಗೆ ಹೇಳೋದ್ ಇಷ್ಟ, ಬಂದು ಒಂದ್ಸಲಿ ತಗೊಂಡು ಮಾಡಿ ಸರ್. ಏನಾಯ್ತು ಗೊತ್ತಾ, ಸುಮ್ನೆ ಏನೋ ಕಲರ್ ಕಟ್ತಾರೆ, ಏನೋ ಡಬ್ಬು ಅವು ಇವು ಅಂತ ಸುಮ್ನೆ ಬ್ಯಾಡ್ದೇ ಇರೋದು ಮಾತಾಡುತ್ತಿದ್ದ. ಒಂದ್ಸಲ ಬಂದು ಯೂಸ್ ಮಾಡ್ಬೇಕು. ಚೆನ್ನಾಗಿದ್ರೆ ಬಂದ್ ತಗೊಳ್ಳಿ, ಚೆನ್ನಾಗಿಲ್ಲ ಅಂದ್ರೆ ಬೇಡ. ಈಗ ನಾವು ನ್ಯಾಚುರಲ್ ಆಗಿ ಮಾಡ್ತಾನೆ ಅನ್ನೋದಕ್ಕೆ ಧೈರ್ಯವಾಗಿ ಮಾತಾಡ್ತೀನಿ. ಇದೇನಾಯ್ತು ಏನಾರ ಡೂಪ್ಲಿಕೇಟ್ ಬತ್ತು ಅಂದ್ರೆ ನಾನು ಅಷ್ಟು ಧೈರ್ಯವಾಗಿ ನಿಂತ್ಕ ಮಾತಾಡೋಕಲ್ಲ. ಬೆಳಿಗ್ಗೆಯಿಂದ ಸಂಗಂಡ ಇರ್ತೀನಿ. ಇದ್ರಲ್ಲಿ ಯಾವುದೇ ತರದ ಕೆಮಿಕಲ್ ಹಾಕಿ ಬಣ್ಣ ಕಟ್ಟೋದ್ರಲ್ಲಿ ಬೇರೆ ಯಾವ್ದು ಏನಿಲ್ಲ. ನ್ಯಾಚುರಲ್ ರೈತರಿಂದ ಏನ್ ಕಲೆಕ್ಟ್ ಮಾಡಿದ್ರೆ
ಅದನ್ನೇ ತಗೊಂಡ್ ಮಾರ್ತೀವಿ. ಅದೇನಂದ್ರೆ ಸರ್ ಯಾರೋ ಎಲ್ಲೋ ಕೂತ್ಕೊಂಡು ಸುಮ್ಮನೆ ಕಮೆಂಟ್ ಹಾಕ್ತಾರೆ, So, ಬಂದು ದಯವಿಟ್ಟು ಒಂದ್ಸಲಿ ಟೇಸ್ಟ್ ಮಾಡಿ. ವೆದರ್ ಬೇರೆ ಇವಾಗ ಸರ್ ಇವಾಗ ಏನಾಗಿದೆ, ಹಳ್ಳಿಲಿ ಏನ್ ಸಿಗುತ್ತೆ ಅದನ್ನ ತಂದು ಮಾರ್ತೀವಿ ನಾವು. ಹಳ್ಳಿದ್ ಬಿಟ್ರೆ ಬೇರೆ ಏನೋ ಬೆಂಗಳೂರಲ್ಲಿ ಏನು ಕುಂತ್ಕೊಂಡು ಕೋಳಿ ಸಾಕ್ತಲ್ಲ, ಹಳ್ಳಿನೇ ಸಾಕೋದು. ಹೌದು, ಪ್ರತಿಯೊಂದು ಹಂಗಿರುತ್ತೆ. ಹೌದು. ಮತ್ತೆ ನಮ್ದಲ್ಲಿ ಒಂದು ರೈಸ್ ಅಂಗಡಿ ಓಪನ್ ಮಾಡಿದೀವಿ. ರೈಸ್ ನಾವು ಮಾಡಿದ್ರೆ 2005 ಓಪನ್ ಮಾಡಿದ್ವಿ ನಾವು. ಇಲ್ಲಿಗೆ 20 ವರ್ಷ ಆಯ್ತು. ಸರ್ ನಾವು ರೈಸ್ ಬೇರೆ ಕಡೆ ಎಲ್ಲೇ ತಗೊಂಡಿರ್ಲಿ, ನಮ್ಮ ಹತ್ರ 1 kg ಬಂದು ರೈಸ್ ತಗೊಂಡ್ಲಿ ಅವರು. ಅನ್ನ ಚೆನ್ನಾಗಾದ್ರೆ ಬಂದು ಅಕ್ಕಿ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ, ಮೂಟೆ ಕೊಟ್ಟು ಕಳಿಸ್ತೀವಿ. ಏನ್ ಸರ್ ಈ ತರ ಒಂದ್ ಮೂಟೆ ಅಕ್ಕಿ ಕೊಡ್ತೀವಿ, ತಗೊಂಡೋಗಿ ಮಾಡ್ಲಿ. ಅವ್ರಿಗೇನ ಕಂಪ್ಲೇಂಟ್ ಬಂತು ಅಕ್ಕಿಲಿ ಅಂದ್ರೆ ಅವ್ರು ಹೋಗಿ ಬರುವಂತ ಚಾರ್ಜ್, ಪೆಟ್ರೋಲ್ ಚಾರ್ಜ್ ನಾನು ಫ್ರೀ ಆಗಿ ಕೊಡ್ತೀನಿ ಅವ್ರಿಗೆ. ರೈಸ್ ಅಲ್ಲಿ ಇದೊಂದು ನಮ್ದು ತಗಡೂರಯ್ಯ ರೈಸ್ ಅಂತ 2005 ಮಾಡಿರೋದು. 2020 ವರ್ಷ ಆಯ್ತು ನಾವು ಓಪನ್ ಮಾಡಿ. ರೈಸ್ ಅಲ್ಲಿ ಮಾತ್ರ ಯಾರು ಏನ್ ಯಾವ ತರದಲ್ಲೂ ಬೆಳೆ ಮಡ್ಚೋಂಗಿಲ್ಲ. ಅದು ಏನಂದ್ರೆ ಏನು ನಾವೇನ್ ತಗೊಂಡೋಗ್ಬಿಟ್ಟು ನೀವು ಹಂಗಾಗೋಯ್ತು, ಗಲೀಜಾಗೋಯ್ತು, ತೂಕ ಕಮ್ಮಿ ಇತ್ತು, ಬೇರೆ ಏನೋ ಗಲೀಜಿತ್ತು ಅಂದ್ರೆ ಅದೊಂಥರ. ಫಸ್ಟ್ 1 kg ತಗೊಂಡೋಗಿ ಮಾಡ್ಲಿ, ಅದೇ ಮೂಟೆಲ್ಲ ಕೊಟ್ಟು ಕಳಿಸ್ತೀವಿ. ಲೂಸ್ 1 kg 5 kg 10 kg ಎಲ್ಲ ಕೊಡ್ತೀವಿ. ರೈಸ್ ಅಲ್ಲಿ ಮಾತ್ರ ಯಾವುದೇ ತರದ ಒಂದು ಇದು ಮಾಡೋದಿಲ್ಲ, ಅಷ್ಟು ಗ್ಯಾರಂಟಿ ರೈಸ್. ಮೊಟ್ಟೆಲ್ಲೂ ಅಷ್ಟೇ, ಮೊಟ್ಟೆಲ್ಲಿ ಯಾವುದೇ ತರದ್ದು ಬೇರೆ ಏನೋ ಒಂದು ಸುಮ್ಮನೆ ಕುತ್ಕೊಂಡು ಮಾತಾಡೋದು, ಅವ್ರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತಾರೆ. ಒಂದ್ಸಲ ಯೂಸ್ ಮಾಡ್ಬೇಕು, ಚೆನ್ನಾಗಿದ್ರೆ ನಮ್ಮ ಹತ್ರ ಬಂದು ತಗೊಳ್ಳಿ, ಚೆನ್ನಾಗಿಲ್ದೇ ಬೇಡಿ. ಸರ್ ಹೆಂಗೆ ಇದು ಹೋಲ್ಸೇಲ್ ಆಗೂ ಕೊಡ್ತೀರಾ? ಸರ್ ಹೋಲ್ಸೇಲ್ ಆಗಿ ಕೊಡುದಿದ್ದು. ಸರ್ ಯಾವುದೇ ಒಂದು ಬಿಸ್ನೆಸ್ ಆದ್ರೂ ಸರ್ ನಾವು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂದ್ರೆ ಜನಗಳು ಒಳ್ಳೇದು ಕೊಟ್ಟಾಗ ಹೌದು ಜನ ನಮ್ಮನ್ನು ಹುಡುಕೊಂಬತ್ತಾರೆ. ಸತ್ಯ. ಅಷ್ಟೇ, ನಾವೇನು ಎಲ್ಲೂ ಪಬ್ಲಿಸಿಟಿ ಮಾಡೋಗಿಲ್ಲ. ನಾವೇನು ಒಳ್ಳೇದು ಕೊಡ್ತೀವಿ, 4 ಜನ ಹುಡುಕೊಂಬತ್ತಾರೆ ಅವ್ರೆ. ನಾವ್ ಏನಾರ ಒಂದು ಕಳಪೆ ಕಟ್ತೀವಿ ಅಂದ್ರೆ ಎಲ್ಲರೂ ನೀವು ಮಾಡಿ ಅವ್ರಿಗೆ ಪ್ರಾಪತ್ ಕೊಡಿ, ಇವ್ರು ಸಪೋರ್ಟ್ ಕೊಡಿ, ಅವ್ರು ತಗೊಂಡೋಗಿ ಏನ್ ಪಬ್ಲಿಸಿಟಿ ಮಾಡೋದು. ಪಬ್ಲಿಸಿಟಿ ಮಾಡೋದು ಈ ತರ. ಒಳ್ಳೇದು ಕೊಟ್ಟಾಗ ಅವರೇ ಹುಡುಕೊಂಬತ್ತಾರೆ. ಚೆನ್ನಾಗಿಲ್ಲ ಅಂದ್ರೆ ಜನ ಮುಂದೆ ರೋಡಲ್ಲಿ ನಿಂತ್ಕೊಂಡೆ ಬೈದ್ಬಿಟ್ಟು ಹೋಗ್ತಾರೆ. ಸತ್ಯ ಅಲ್ವಾ ಸರ್? ಒಳ್ಳೇದು ಕೊಟ್ರೆ ಏನು ಇಲ್ಲ. ಹೌದು. ಬೇರೆ ಏನಾರ ಕೊಡ್ತು ಅಂದ್ರೆ ಜನ ಎಲ್ಲ 1 ರೂಪಾಯಿ ಕಷ್ಟಪಡ್ತಾರೆ. ಹೌದು ಅಲ್ವಾ? ದುಡ್ಡು ಸುಮ್ನೆ ಬರುದಿಲ್ಲ. ಹೌದು. ಪ್ರತಿಯೊಂದು ಮಾಡಿದ್ರೆ ಒಳ್ಳೇದಂದಲೇ ಮಾಡ್ಬೇಕು, ಒಳ್ಳೇದನ್ನೇ ಕೊಡ್ಬೇಕು ನಮ್ಮ ಆಸೆ. ನಾನು ಒಬ್ಬ BMTC ಕಂಡಕ್ಟರ್ ಆಗಿದೆ, 20 ವರ್ಷ ಸರ್ವಿಸ್ ಮಾಡಿದೀನಿ. BMTC ನಲ್ಲಿ ಸ್ವಲ್ಪ ಕಾಲ್ ಲೇಟ್ ಆಯ್ತು, ಫ್ರಾಕ್ಚರ್ ಆಯ್ತು. ಕಂಡಕ್ಟರ್ ಮಾಡ್ಕೊಂಡು ನಾನು ಇದನ್ನ ಪಾರ್ಟ್ ಟೈಮ್ ಮಾಡ್ತಿದ್ದೆ. ಇದೆಲ್ಲ ಪಾರ್ಟ್ ಟೈಮ್ ಮಾಡ್ತಿದ್ದೆ. ಅಲ್ಲಿಗೆ ಅಲ್ಲಿ ಮೆಡಿಕಲ್ VRS ಕೊಟ್ಬಿಟ್ಟೆ ನಾನು. ಕಾಲ್ ಲೇಟ್ ಆಯ್ತು, ಆಗ್ಲಿಲ್ಲ. ಇದು ಆರಾಮ ಹುಡುಗರು ಇದ್ದಾರೆ, ಹುಡುಗರು ಮಡಿಕೊಂಡು ವ್ಯಾಪಾರ ಮಾಡ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? 2005 ಓಪನ್ ಮಾಡಿದ್ದು ನಾನು. ರೈಸ್ 2005 ಓಪನ್ ಮಾಡಿದ್ದು. ಅವತ್ತು 375 ರೂಪಾಯಿ ಒಂದ್ ಚೀಲ ಅಕ್ಕಿ, 25 kg ಅವತ್ತಿದ್ದು. ಇವತ್ತು ಅದೇ ಅಕ್ಕಿ 1.25 ರೂಪಾಯಿ ಆಗಿದೆ. ಅವತ್ತಿನ ಗಂಟೆ ಇವತ್ತು ಗಂಟೆ ನೀನ್ ಇಂತ ಅಕ್ಕಿ ಕೊಟ್ಟಿದ್ದೀಯ ಅಂತ ನಮ್ ಯಾರು ಬೈದು ಹೋಗಿದ್ದು ಅಂತ ಯಾವ್ದು ನೋಡಿಲ್ಲ. ಇಡೀ ವಿಜಯನಗರದಲ್ಲಿ ಹೇಳ್ತೀನಿ ನಾನು. ವಿಜಯನಗರ ಸುತ್ತಮುತ್ತ ಎಲ್ಲ ಏರಿಯಾ ತಗೊಂಡೋಗಿದ್ದಾರೆ. ಫಸ್ಟ್ ಮಾಡಿದ್ದು ಮೈಸೂರು ಟೋಲ್ ಗೇಟ್ ಅಲ್ಲಿ, ಕಸ್ತೂರಿಬಾ ನಗರದಲ್ಲಿ ಮಾಡಿದೆ. ಆಮೇಲೆ ಬಂದು ವಿಜಯನಗರದಲ್ಲಿ ಮಾಡಿದೆ. ವಿಜಯನಗರ ಮಾಡಿದ್ಮೇಲೆ ನನ್ಗೆ ವ್ಯಾಪಾರನೂ ಚೆನ್ನಾಗಾಯ್ತು, ಅಕ್ಕಿನೂ ಚೆನ್ನಾಗಿ ಓಡ್ತಾ ಇದೆ. ಅಕ್ಕಿನಲ್ಲಿ ನಾನು ಇನ್ನೊಂದ್ಸಲ ಹೇಳ್ತೀನಿ ಸರ್, ಪಾರ್ಟಿಗೆ 1 kg 2 kg ಕೊಡ್ತೀವಿ. ಚೆನ್ನಾಗಿದ್ರೆ ಬಂದ್ ತಗೊಳ್ಳಿ, ಇಲ್ಲೇ ಬೇಡಿ. ನೋಡಿ ಈ ತರ ಯಾರು ಕೊಡಲ್ಲ. ಸಿರುಗುಪ್ಪ, ರಾಯಚೂರು ಡೈರೆಕ್ಟ್ ಮಿಲ್ಲಿನ್ ತಗೊಬರ್ತೀವಿ, ಮಿಲ್ಲಿನ್ ಮಾರ್ತೀವಿ. ಅದ್ರಲ್ಲಿ ತೂಕ ಕಮ್ಮಿ ಇರ್ಬೋದು, ಇಲ್ಲ ಗಲೀಜ್ ಇರ್ಬೋದು, ಹುಳ ಇರ್ಬೋದು, ಏನಿದ್ರು ವಾಪಸ್ ತಂದು ಕೊಡ್ಬೋದು, ಅಷ್ಟು ಗ್ಯಾರಂಟಿ. ಸರ್ ಇವಾಗ ನಿಮ್ಮ ಹತ್ರ ಮೊಟ್ಟೆ ತಗೋಬೇಕು ಅಂದ್ರೆ, ಈಗ ವಿಜಯನಗರದಲ್ಲಿ ಇದೆ ನಿಮ್ ಅಂಗಡಿ ಇದೆ, ಓಕೆ, ನೀವು ಇಲ್ಲಿ ಇರೋರು ಬಂದು ತಗೊಂತಾರೆ. ಈಗ ಬೇರೆ ಬೇರೆ ಏರಿಯಾದಲ್ಲಿ ಇರೋರು ತಗೋಬೇಕು ಅಂದ್ರೆ ಹೆಂಗೆ ನಿಮ್ಮ ಹತ್ರ? ನಾವು ಈಗ ರೀಲ್ಸ್ ಎಲ್ಲ ಮಾಡಿದ್ಮೇಲೆ ಏನಾಗಿದೆ ಅಂದ್ರೆ, ನಮ್ಗೆ ಜಾಸ್ತಿ ಕತ್ರಗುಪ್ಪೆ, ಬನಶಂಕರಿ, JP ನಗರ ಆ ಸೈಡ್ ಇಂದ ಜನ ಜಾಸ್ತಿ ಬರ್ತಾ ಇರೋದು. ಯಾಕಡೆ ಆ ಸೈಡ್ ಫುಲ್ ಎಲ್ಲ ಕತ್ರಗುಪ್ಪೆ, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿಯಿಂದ ಬರ್ತಾರೆ. ಅದಕ್ಕೆ ನಾವೇನ್ ಮಾಡಿದೀವಿ, ಬನಶಂಕರಿ BDA ಕಾಂಪ್ಲೆಕ್ಸ್ ಇದೆಯಲ್ಲ, ಆ BDA ಕಾಂಪ್ಲೆಕ್ಸ್ ಹತ್ರ ಒಂದು ಇದಿದೆ, ಪಾರ್ಕ್ ಇದೆ. ಆ ಪಾರ್ಕ್ ಹತ್ರ ಒಂದು SLV ಹೋಟೆಲ್ ಇದೆ. SLV ಹೋಟೆಲ್ ನಿಯರೆಸ್ಟ್ ಅಲ್ಲೇ. ಆ ಪಾರ್ಕ್ ಹತ್ರ ಅಲ್ಲಿ ಬೆಳಿಗ್ಗೆ ಒಂದು 5:45 8:30 ಗಂಟೆ, ಬೆಳಿಗ್ಗೆ 5:45 5:45 6 ಗಂಟೆ, 6 ಗಂಟೆಯಿಂದ ಬೆಳಗಿನ ಜಾವ ಒಂದು 8:30 ಗಂಟೆ, 2.5 ಅವರ್ ಡೈಲಿಯಲ್ಲಿ ಇರ್ತೀವಿ. ಸೋಮವಾರ ಒಂದ್ ಬಿಟ್ಟು ಪ್ರತಿದಿನ ಡೈಲಿಯಲ್ಲಿ ಇರ್ತೀವಿ. ಆ ಕಡೆಯಿಂದ ಬರುವಂತವ್ರಿಗೆ ಎಲ್ರಿಗೂ ಆ ಕಡೆ ಬಂದು ಅಲ್ಲಿ ತಗೋಬಹುದು. ಆ 8 ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ವಿಜಯನಗರದಲ್ಲಿ ಇರ್ತೀವಿ. ವಿಜಯನಗರ ಮಾಮೂಲಿ ಜನ ನೋಡಿದಾರೆ, ಅದು ಮಾಮೂಲಿ ಇದೆ. ಇನ್ನೂ ಬೇಕು ಅಂದ್ರೆ ಬೆಳಗಿನ ಜಾವ 6 ಗಂಟೆಯಿಂದ ರಾತ್ರಿ 11 ಗಂಟೆಯಿಂದ ನಮ್ಮ ಮನೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಇದೆ ಹೊಸಗುಡದಲ್ಲಿ, ಅಲ್ಲೂ ಬೇಕಾದ್ರೆ ಬಂದು ತಗೋಬಹುದು. ಅದನ್ನ ಬೇಕಾದ್ರೆ ಲೊಕೇಶನ್ ಶೇರ್ ಮಾಡ್ತೀವಿ. ಜಾಸ್ತಿ ಬರೋದೇ ವಿಜಯನಗರ. ಟೋಟಲ್ ಎಷ್ಟು ಜಾಗದಲ್ಲಿ ಮಾಡ್ತೀರಾ ಸರ್? ಇದೊಂದೇ ಜಾಗದಲ್ಲಿ ವಿಜಯನಗರದಲ್ಲಿ ಮಾಡ್ತಾ ಇರೋದು. ಇದು ವಿಜಯನಗರ. ಹಳೆ ಅಂಗಡಿ ಬಂದು ತುಂಬಾ ವರ್ಷ ಆಯ್ತದು. ಅಲ್ಲಿ ಶ್ರೀರಾಮ ಜ್ಯುವೆಲರ್ಸ್ ಪಕ್ಕ ಇದೆ. ಇದು MLA ಕೃಷ್ಣಪ್ಪರ ಮನೆ ರೋಡ್, ಇಲ್ಲಿ ವಿಜಯನಗರ ಮಾಡಿರೋದು. ತಿರ್ಗಿ ಇಲ್ಲಿಂದ ಬಂದು ಈಗ ಆ ಕಡೆ ನಾವು ರೀಲ್ಸ್ ಮಾಡಿದ್ಮೇಲೆ ಜನ ಜಾಸ್ತಿ ಆ ಕಡೆ ಬರ್ತಾರಲ್ಲ, ಅದಕ್ಕೆ ಏನ್ ಮಾಡ್ತೀವಿ ನಾವು, ಬೆಳಗಿನ ಜಾವ 5 ಗಂಟೆಗೆ ಇದ್ದು 5:45 6 ಗಂಟೆಗೆ BDA ಕಾಂಪ್ಲೆಕ್ಸ್, ಬನಶಂಕರಿ BDA ಕಾಂಪ್ಲೆಕ್ಸ್, ಅಲ್ಲೊಂದು ಪಾರ್ಕ್ ಇದೆ. ಆ ಪಾರ್ಕ್ ಎದುರುಗಡೆ ಒಂದು SLV ಹೋಟೆಲ್ ಇದೆ. SLV ಹೋಟೆಲ್ ನಿಯರೆಸ್ಟ್ ಪಾರ್ಕ್ ಹತ್ರ ಹೋಗ್ತೀವಿ. ಒಂದು 6 ಗಂಟೆಯಿಂದ 8 ಗಂಟೆ ಅಲ್ಲಿ ಇರ್ತೀವಿ. ಒಂದ್ 2 ಅವರ್ ಪ್ರತಿದಿನ ಇರ್ತೀವಿ. ಸೋಮವಾರ ಒಂದಿನ ಬಿಟ್ರೆ ಜನ ಆ ಕಡೆ ಬರೋರು ಎಲ್ಲ ಏನ್ ಮಾಡ್ತಾರೆ, ಹತ್ರ ಆಗ್ತದೆ ಬಂದು ತಗೊಂಡೋಗ್ತಾರೆ. ಇಲ್ಲ ಪೋಟ್ರು ಬುಕ್ ಮಾಡ್ಬೇಕು, ದೂರ ಆಗುತ್ತೆ,
ಆಫೀಸ್ ಕೆಲ್ಸಕ್ಕೆ ಹೋಗ್ತಾರೆ, ಆಫೀಸ್ ಕೆಲ್ಸಕ್ಕೆ ಬಂದು ಇಲ್ಲಿಂದ ಬಂದು ಹೋಗಲ್ಲ. ನಾವು ಅದಕ್ಕೋಸ್ಕರ ಅನುಕೂಲ ಆಗಲಿ ಅಂತ ಅಂದ್ರೆ ಅಲ್ಲಿಗೆ ನಮ್ದೇ ಗಾಡಿ ಮಾರ್ತೀವಿ ಅನ್ನೋ ಇದೆಲ್ಲ ಸ್ಟಿಕ್ಕರಿಂಗ್ ಮಾಡಿಸಿದ್ವಿ, LED ಬೋರ್ಡ್ ಇದೆ, ಎಲ್ಲ ಇದೆ, GPS ಫಿಟ್ ಮಾಡಿಸಿದ್ವಿ. ಈ GPS ಅಲ್ಲಿ ಜನ ನೋಡ್ಕೋಬಹುದು ಈ ಗಾಡಿ ಎಲ್ಲಿ ನಿಂತೈತಿ, ಎಲ್ಲಿ ಬರ್ತಾ ಇದೆ ಅಂತ ಮೊಬೈಲ್ ನಂಬರ್ ಹೊಡಿತಂದ್ರೆ GPS ಅಲ್ಲಿ ಕ್ಲೀನ್ ಆಗಿ ನೋಡ್ಕೋಬಹುದು. ಯಾವ ಪಾರ್ಕ್ ಹತ್ರ ಬರ್ತದೆ, ಎಲ್ಲಿ ಗೂಗಲ್ ಮ್ಯಾಪ್ ಹೋಗಿ ನಿಮ್ ಫೋನ್ ನಂಬರ್ ಹೊಡಿದ್ರೆ ಗಾಡಿ ಎಲ್ಲಿದೆ ಗೊತ್ತಾಗ್ತದೆ ಅವ್ರಿಗೆ. ಅದಕ್ಕೆ ಡೈಲಿ ಬೆಳಿಗ್ಗೆ ಟೈಮ್ 6 ಗಂಟೆಯಿಂದ 8 ಗಂಟೆಯಿಂದ ಬನ್ಸಿಂಗ್ ಮಾಡ್ತೀವಿ. ತಿರ್ಗಿ ಅಲ್ಲಿಂದ ಬಂದ್ಬಿಡ್ತು ಅಂದ್ರೆ ತಿರ್ಗಿ ರಾತ್ರಿ 10 ಗಂಟೆಯಿಂದ ಇಲ್ಲಿ ಇರ್ತೀವಿ. ಸರ್ ನಮ್ಮ ನಂಬರ್ ಇಲ್ಲಿದೆ 9900 ಅಂದ್ಬಿಟ್ಟು. ಸೊ ಯಾರಿಗೆ ಏನೇ ಬೇಕಂದ್ರು ಇವ್ರು ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅವ್ರು ತಲುಪಿಸ್ತಾರೆ ಪೋರ್ಟರ್ ಮುಖಾಂತರನೋ ಇನ್ನೊಂದು ಮುಖಾಂತರನೋ. ಅವ್ರು ಹೇಳಿರೋ ಆನ್ಲೈನ್ ವ್ಯವಸ್ಥೆ ಎಲ್ಲ ಇದೆ. ಬುಕ್ ಮಾಡೋದು ಆನ್ಲೈನ್ ಅಲ್ಲಿ ನಾವು ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತೀವಿ. ಎಕ್ಸ್ಟ್ರಾ ಪ್ರತ್ಯೇಕ ಚಾರ್ಜ್ ಅವ್ರದ್ದು. ಬುಕ್ಕಿಂಗ್ ಮಾಡೋದು ನಮ್ಮ ಕೆಲಸ, ಪ್ಯಾಕ್ ಮಾಡೋದು. ಸೊ ಅದ್ರ ಜೊತೆಗೆ ಅವ್ರು ಹೇಳಿದಾರಲ್ಲ ಆ ಲೊಕೇಶನ್ಗಳಲ್ಲೂ ಅಂಗಡಿ ಇರುತ್ತೆ, ಯಾವಾಗ್ಲೂ ನೀವು ಅಲ್ಲಿ ಹೋಗಿ ತಗೋಬಹುದು. ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆಯಿಂದ ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ SL ಹೋಟೆಲ್ ಹತ್ರ ಇರ್ತೀವಿ ಸರ್.